ಪೀನ ಮಸೂರದ F1 ಮತ್ತು O ನಡುವೆ ಅಂದರೆ ಪೀನ ಮಸೂರದ ದೃಕ್ಕೇಂದ್ರದ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾಚಿತ್ರವನ್ನು ಚಿತ್ರದಲ್ಲಿ ತೋರಿಸಿರೋ ಹಾಗೆ ರಚನೆ ಮಾಡಬೇಕು. ನೋಡಿ, ಪೀನ ಮಸೂರದ F1 ಮತ್ತು ದೃಕ್ಕೇಂದ್ರ O ನಡುವೆ ವಸ್ತುವನ್ನಿಟ್ಟಾಗ ಪ್ರತಿಬಿಂಬದ ಸ್ಥಾನ ವಸ್ತುವಿರುವ ಮಸೂರದ ಭಾಗದಲ್ಲಿ ಮೂಡುತ್ತೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದ ಗಾತ್ರವನ್ನು ಹೊಂದಿರುತ್ತೆ. ಅಂದರೆ ವರ್ಧಿಸಿದ ಪ್ರತಿಬಿಂಬ ಉಂಟಾಗುತ್ತೆ. ಮತ್ತು ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟಾಗುತ್ತೆ. ಮಿಥ್ಯ ಪ್ರತಿಬಿಂಬ ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಪೀನ ಮಸೂರದ F1 ಮತ್ತು 2F1ನಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾಚಿತ್ರವನ್ನು ಈ ರೀತಿ ಚಿತ್ರದಲ್ಲಿ ತೋರಿಸಿರೋ ಥರ ರಚನೆ ಮಾಡಬೇಕು. ಪ್ರತಿಬಿಂಬದ ಸ್ಥಾನ 2F1 ಮತ್ತು F1 ಮಧ್ಯೆ ವಸ್ತುವನ್ನಿಟ್ಟಾಗ ಪ್ರತಿಬಿಂಬದ ಸ್ಥಾನ 2F2ಗಿಂತ ದೂರದಲ್ಲಿ ಮೂಡುತ್ತೆ. 2F2ಗಿಂತ ದೂರದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ. ಪ್ರತಿಬಿಂಬದ ಗಾತ್ರ ದೊಡ್ಡದಾದ ಅಂದರೆ ವರ್ಧಿಸಿದಂಥ ಪ್ರತಿಬಿಂಬ ಉಂಟಾಗುತ್ತೆ. ಪ್ರತಿಬಿಂಬದ ಸ್ವಭಾವ ಹೇಗಿರುತ್ತೆ ಅಂದರೆ ಸತ್ಯ ಮತ್ತು ತಲೆ ಕೆಳಗಾದಂಥ ಪ್ರತಿಬಿಂಬ ಉಂಟಾಗಿರುತ್ತೆ. ಸತ್ಯ ಪ್ರತಿಬಿಂಬ ಅಂದರೆ ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬ. ಪೀನ ಮಸೂರದ F1ನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ಒಂದು ರೇಖಾನಕ್ಷೆ ಅಥವಾ ರೇಖಾಚಿತ್ರ. ನೋಡಿ, ಪೀನ ಮಸೂರದ F1ನಲ್ಲಿ ವಸ್ತುವನ್ನಿಟ್ಟಾಗ ಈ ರೀತಿ ರೇಖಾಚಿತ್ರ ಉಂಟಾಗುತ್ತೆ. ನೋಡಿ, ಪ್ರತಿಬಿಂಬದ ಸ್ಥಾನ ಅನಂತ ದೂರದಲ್ಲಿ ಉಂಟಾಗುತ್ತೆ. ಪ್ರತಿಬಿಂಬದ ಗಾತ್ರ ಅತಿ ದೊಡ್ಡದಾದ ಅಂದರೆ ವಸ್ತುವಿನ ಗಾತ್ರಕ್ಕಿಂತ ಅತಿ ದೊಡ್ಡದಾದ ಪ್ರತಿಬಿಂಬ ಮೂಡುತ್ತೆ, ಅಂದರೆ ವರ್ಧಿಸಿದ ಪ್ರತಿಬಿಂಬ ಮೂಡುತ್ತೆ. ಇದರ ಸ್ವಭಾವ ಹೇಗಿರುತ್ತಪ್ಪ ಅಂದರೆ ಸತ್ಯ ಮತ್ತು ತಲೆ ಕೆಳಗಾದಂಥ ಪ್ರತಿಬಿಂಬ ಉಂಟಾಗುತ್ತೆ. ಪೀನ ಮಸೂರದ 2F1ನಲ್ಲಿ ವಸ್ತುವನ್ನಿರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯ ಒಂದು ರೇಖಾಚಿತ್ರ. ಪೀನ ಮಸೂರದ 2F1ನಲ್ಲಿ ವಸ್ತುವನ್ನು ಇಟ್ಟಾಗ ರೇಖಾಚಿತ್ರ ಈ ರೀತಿ ಉಂಟಾಗುತ್ತೆ. ಓಕೆ, ನೋಡಿ, ಅದರ ಪ್ರತಿಬಿಂಬದ ಸ್ಥಾನ 2F2ನಲ್ಲಿ ಮೂಡುತ್ತೆ. ಅದರ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತೆ, ಅಂದರೆ ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದಂಥ ಪ್ರತಿಬಿಂಬ ಆಗಿರುತ್ತೆ. ಸತ್ಯ ಅಂದರೆ ಪರದೆ ಮೇಲೆ ಪಡೆಯಬಹುದಾದಂಥ ಪ್ರತಿಬಿಂಬ ಆಗಿರುತ್ತೆ. ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ ಮತ್ತು ವಸ್ತುವಿನ ಗಾತ್ರಕ್ಕೆ ಸಮನಾದ ಪ್ರತಿಬಿಂಬ ಮೂಡುತ್ತೆ. ನೋಡಿ, ಈ ಪ್ರಶ್ನೆಯನ್ನು SSLC ಸೈನ್ಸ್ ಪೇಪರಲ್ಲಿ ಪೀನ ಮಸೂರದ 2F1ಗಿಂತ ದೂರದಲ್ಲಿ ವಸ್ತುವನ್ನಿಟ್ಟಾಗ ಉಂಟಾಗುವಂಥ ಪ್ರತಿಬಿಂಬದ ರೇಖಾಚಿತ್ರ ರಚಿಸಿ. ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವ ತಿಳಿಸಿ ಎಂದು SSLC ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ 2 ರಿಂದ 3 ಅಂಕಗಳಿಗೆ ಕೇಳುವಂಥ ಸಂಭಾವ್ಯ ಪ್ರಶ್ನೆಯಾಗಿದೆ. ಓಕೆ, ಪೀನ ಮಸೂರದ 2F1ಗಿಂತ ದೂರದಲ್ಲಿ ವಸ್ತುವನ್ನಿಟ್ಟಾಗ ಪ್ರತಿಬಿಂಬದ ಸ್ಥಾನ F2 ಮತ್ತು 2F2ಗಳ ನಡುವೆ ಉಂಟಾಗುತ್ತೆ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತೆ, ಗಾತ್ರ ಚಿಕ್ಕದು. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದಂಥ ಪ್ರತಿಬಿಂಬ ಮೂಡುತ್ತೆ. ಓಕೆ, ನೋಡಿ, ಈ ರೇಖಾಚಿತ್ರನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಒಳ್ಳೆಯ ಅಂಕಗಳನ್ನು ಪಡ್ಕೋಬೋದು. ಪೀನ ಮಸೂರದ ಅನಂತ ದೂರದಲ್ಲಿ ವಸ್ತುವನ್ನಿರಿಸಿದಾಗ ಪ್ರತಿಬಿಂಬ ಉಂಟಾಗುವ ರೇಖಾಚಿತ್ರವನ್ನು ರಚಿಸಿ. ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವವನ್ನು ತಿಳಿಸಿ ಎಂದು SSLC ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸಂಭಾವ್ಯ ಪ್ರಶ್ನೆ 2 ಅಥವಾ 3 ಅಂಕಗಳಿಗೆ ಕೇಳ್ತಾರೆ. ಓಕೆ, ನೋಡಿ, ರೇಖಾಚಿತ್ರವನ್ನು ಈ ರೀತಿ ರಚಿಸಬೇಕು, ಚಿತ್ರದಲ್ಲಿ ಕಾಣಿಸೋ ರೀತಿ. ಓಕೆ, ಪೀನ ಮಸೂರದ ಅನಂತ ದೂರದಲ್ಲಿ ವಸ್ತುವನ್ನಿರಿಸಿದಾಗ ಪ್ರತಿಬಿಂಬವು ಪ್ರಧಾನ ಸಂಗಮ F2ನಲ್ಲಿ ಮೂಡುತ್ತೆ. ಪ್ರತಿಬಿಂಬದ ಗಾತ್ರ ಅತ್ಯಂತ ಚಿಕ್ಕ ಚುಕ್ಕೆ ಗಾತ್ರದಷ್ಟಿರುತ್ತೆ. ಪ್ರತಿಬಿಂಬದ ಸ್ವಭಾವ
ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟಾಗುತ್ತೆ. Para que recuerdes, tú eres mi presente y este 25 sepas que